ಹಾಯ್, ಒನ್ ಡೇ ಟ್ರಿಪ್ ಹೋಗೋಣ ಅಂತ ಹೊರಟಿದ್ವಿ. ಟ್ರಿಪ್ಪು ಅಂದರೆ ನಮ್ಮ ನಾದಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಯವ್ರಿಗೂ ವೀಕ್ ಆಫ್ ಇತ್ತು. ಹಾಗೆ ಮಗಳು ಕೂಡ ಬಂದಿದ್ಲು. ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಡಲ್ ಇತ್ತು, ಅದಕ್ಕೆ ಇದ್ದಕ್ಕಿದ್ದಂಗೆ ಹೊರಡೋಣ ಅಂದ್ಬಿಟ್ಟು ನಾವು 3 ಜನ ಹೊರಟ್ವಿ. ಆಲ್ರೆಡಿ ನಮ್ಮ ಅತ್ತೆ ಹೋಗಿ 15 ದಿನ ಆಗಿತ್ತು, ಅವ್ರ ಮನೆಯಲ್ಲೇ ಇದ್ದರು. ದಾರಿ ನಮಗೆ ಕನ್ಫ್ಯೂಸ್ ಹೊಡಿತು. ದಾರಿ ಅಂದರೆ ಗಾಡಿ ಹಾಕೋದಕ್ಕೆ ಅವರಿರೋದು ಹಳ್ಳಿ ಮನೆಯಲ್ಲಿ. ಅವ್ರ ಫ್ರೆಂಡ್ ಮನೆ ಹತ್ರನೇ ನಿಲ್ಲಿಸ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಬಟ್ ನಮಗಲ್ಲಿ ರೋಡು ಹೋಗೋದಕ್ಕೆ ಸ್ವಲ್ಪ ಮಿಸ್ ಹೊಡಿತು. ಹಾಗಾಗಿ ದಾರಿನ ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಅಲ್ಲಿಗೆ ಅಕ್ಕ ಬಂದರು. ಈ ಕಡೆಯಿಂದ ಅಲ್ಲ, ಆ ಕಡೆಯಿಂದ ಬರಬೇಕಿತ್ತು ಅಂತ ಹೇಳಿದ್ರು. ಅದೆಲ್ಲ ಆದ ನಂತರ ಮನೆಗೆ ರೀಚ್ ಆದ್ವಿ. ರೀಚ್ ಆದಮೇಲೆ ಶಾವಿಗೆ ಬಾತ್ ಮಾಡಿದರು. ನಾನ್ ವೆಜ್ ಮಾಡಬೇಕಿತ್ತು, ಬಟ್ ಲೇಟ್ ಆಗುತ್ತೆ ಅಂತ ಹೇಳಿ ತಮ್ಮ ಹೊಟ್ಟೆ ಹಸಿವು ತಡೆಯಲ್ಲ ಅವರು, ಅದಕ್ಕೇ ಶಾವಿಗೆ ಬಾತ್ ಮಾಡಿದರು. ಹಾಗೆಯೇ ಅದನ್ನು ಬಿಸಿ ಬಿಸಿ ತಿಂದ್ಕೊಂಡು, ಅದರ ಜೊತೆಗೆ ನನಗೆ ಫೇವ್ರೆಟ್ ಅಂದರೆ ಇಲ್ಲಿಯ ಮೊಸರು ಮತ್ತು ಹಾಲು ತುಂಬಾ ಇಷ್ಟ ನನಗೆ. ಗಟ್ಟಿ ಮೊಸರು ಹಾಕಿದ್ದು ಅದನ್ನು ಸಹ ಕುಟ್ಕೊಂಡೆ. ಇದು ನಮ್ಮಮ್ಮ, ಇದು ನಮ್ಮಪ್ಪ. ಒಂದು ಕೇಳಿಲ್ವಲ್ಲಪ್ಪ. ಬಂತು. ಅದು ಕಲರ್ ನೋಡು. ವಾತಾವರಣ ಎಷ್ಟು ತಂಪಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು ವೆದರು. ಅಲ್ಲೇ ಇರಬೇಕು ಅನಿಸ್ತಿತ್ತು ನಮಗೆ. ಒಂದು ದಿವಸ 2 ದಿವಸ ಹೋಗಿ ಬರೋದಕ್ಕೆ ಇಷ್ಟ ಆಗೋಲ್ಲ, ಏನಿದ್ರು ಒಂದು 3-4 ದಿನ ಇರಬೇಕು. ಬಟ್ ಆಗೋದಿಲ್ಲ, ತುಂಬಾ ತಂಪಾಗಿತ್ತು. ಹಾಗೆಯೇ ನಿಂಬೆಹಣ್ಣು ಕಿತ್ಕೊಂಡ್ವಿ. ನಿಂಬೆಹಣ್ಣೆಲ್ಲ ಆದ ನಂತರ ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೋಗ್ತಿದ್ವಿ. ಆದರೆ ನನ್ನ ಮಗಳು ಬಂದು ಫುಲ್ಲು ತರಲೆನೇ ಮಾಡ್ತಾಯಿದ್ಲು. ಚೆನ್ನಾಗಿತ್ತು ಒಂಥರ. ಇಲ್ಲಿ ಎಷ್ಟೋ ಜನನ ಮಿಸ್ ಮಾಡ್ಕೊಳ್ತಾ ಇದ್ವಿ. ಹಾಗೆಯೇ ಎಳ್ಳಿಕಾಯಿನ ಕಿತ್ತರು. ಎಳ್ಳಿಕಾಯಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆ ಈಗ ಎಳ್ಳೀರನ್ನ ಕೀಳ್ತಾ ಇದ್ದಾರೆ. ಅಲ್ಲೂ ಅಷ್ಟೇ ಒಂದು ರೀಲ್ಸ್ ಮಾಡೋಣ ಅಂತ ಹೋದೆ. ಯಾವಾಗಲೂ ನನ್ನ ಮಗಳು ಅಡ್ಡ ಬಂದು ನನ್ನ ರೇಗಿಸ್ತಾನೆ ಇದ್ಲು. ಬಟ್ ಅದಾಗಲೇ ಇಲ್ಲ. ಆದ್ರೂ ಅವಳಿಗೆ ಗೊತ್ತಿಲ್ದಂಗೆ ಒಂದು ಮಾಡಿದ್ದೀನಿ ಅಷ್ಟೇ. ಅದೆಲ್ಲ ಆದಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋದರೆ ಅಕ್ಕ ಆಲ್ರೆಡಿ ಬಿರಿಯಾನಿ ಮಾಡ್ತಾಯಿದ್ರು. ಹಾಗೆ ಚಿಕನ್ ಸಾಂಬಾರು, ಮಟನ್ ಸಾಂಬಾರು. ಅವ್ರ ಕೈ ರುಚಿ ಅಂತೂ ಹೇಳೋದಕ್ಕೆ ಆಗೋಲ್ಲ. ಅವರು ಊಟಕ್ಕಿಡೋದು ಅಷ್ಟೇ ತುಂಬ ದೊಡ್ಡ ಕೈ ಅವ್ರದ್ದು. ನಿಜ ಹೇಳಬೇಕು ಅಂದರೆ ಅವ್ರು ಇಷ್ಟಿಟ್ರು ನಮಗೆ ಆಗಲೇ ಹೊಟ್ಟೆ ತುಂಬೋಗಿರುತ್ತೆ. ಅಷ್ಟು ಇದಾಗಿ ಊಟಕ್ಕಿಡ್ತಾರೆ ಅವರು. ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಹೇಳ್ತಾಯಿದ್ರು ವಿಡಿಯೋ ಎಲ್ಲ ಮಾಡಬೇಡ ಅಂತ. ನಾನು ಇರಲಿ ಅಂತ ನಾನು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆಯೇ ನಾವು ಕಿತ್ಕೊಂಡು ಬಂದಿದ್ದಂಥ ಏನೇನು ತೊಗೊಂಡು ಬಂದಿದ್ದೀವಿ ಅಂತ ನೋಡಿ. ಪುದೀನ, ಹೆರಳಿಕಾಯಿ, ಹಾಗೆ ಹಳಸಣ್ಣು, ಹಾಗೆ ನಿಂಬೆಹಣ್ಣು, ತೆಂಗಿನಕಾಯಿ, ಎಳ್ನೀರು, ಕರಿಬೇವಿನ ಸೊಪ್ಪು, ಇಷ್ಟು ನಾವು ಅಲ್ಲಿಂದನೇ ತರೋದು. ಕಾಯಿ ನಾವು ಅವ್ರ ಮದುವೆ ಆದಾಗಿಂದನೂ ಕೊಳ್ಳೋದೇ ಇಲ್ಲ, ಅಲ್ಲಿಂದನೇ ತೊಗೊಂಡು ಬರೋದು. ಹಾಗೆ ಈಗ ಎಳ್ನೀರನ್ನ ಕೊಚ್ತಾಯಿದ್ರು ನಮ್ಮ ಮನೆಯವರು. ಎಳ್ನೀರಂತೂ ಒಂದು ಕುಡಿದ್ಬಿಟ್ರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮೊನ್ನೆ ನನ್ನ ಮಗಳಿಗೆ ಲೂಸ್ ಮೋಷನ್ ಆಗಿಬಿಟ್ಟಿತ್ತು. ಒಂದು ಎಳ್ನೀರು ಕೊಡ್ಸೋಣ ಅಂತ ಕರ್ಕೊಂಡೋದ್ರೆ 50 ರೂಪಾಯಿ ಹೇಳಿದ್ರು. ನನಗಂತೂ ಹೊಟ್ಟೆ ಎಲ್ಲ ಹುರಿದ್ಬಿಡ್ತು. ಇದೇನು ಇಷ್ಟೊಂದು ರೇಟ್ ಆಗಿದೆ ಎಳ್ನೀರ್ದು ಅನ್ನಿಸ್ಬಿಡ್ತು. ಇಲ್ಲೋದ್ರೆ ನಮಗೆ ಜಾಸ್ತಿ ನಾವು ಎಳ್ನೀರಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ. ತುಂಬಾ ಚೆನ್ನಾಗಿ. ನಿಜ ಹೇಳಬೇಕು ಅಂದರೆ ಇಲ್ಲಿ ನಾವು ಎಷ್ಟು ಜನ ಮಿಸ್ ಮಾಡ್ಕೊಂಡ್ವಿ ಗೊತ್ತಾ. ವಾತಾವರಣ ಎಷ್ಟು ತಂಪಾಗಿತ್ತು ಅಂದರೆ ತುಂಬಾ ತಂಪಾಗಿತ್ತು. ಹಾಗೆ ಮಳೆ ಕೂಡ ಬರ್ತಾನೆ ಇತ್ತು. 15 ದಿವಸದಿಂದನೂ ಇಲ್ಲಿ ಮಳೆನೇ ಬಿಟ್ಟಿಲ್ವಂತೆ, ಬರ್ತಾನೆ ಇತ್ತು. ಹಾಗೆ ನಾವು ಹೋಗಿದ್ದ ದಿವಸನೂ ಅಷ್ಟೇ ಫುಲ್ಲು ಗಾಳಿ, ಹಾಗೆಯೇ ಮಳೆ, ತುಂಬ ಜೋರು ಮಳೆ ಎಲ್ಲ ಬರ್ತಾಯಿತ್ತು. ಎಳ್ನೀರೆಲ್ಲ ಕುಡ್ಕೊಂಡು ಹಾಗೆ ಒಂದೆರಡು ರೀಲ್ಸ್ ಮಾಡೋಣ ಅಂತ ಮಗಳು ಕರ್ಕೊಂಡು ಹೋದ್ಲು. ಇಲ್ಲಿ ಅವ್ರ ತಮ್ಮನ ಮಿಸ್ ಮಾಡ್ಕೊಳ್ತಾ ಇದ್ಲು. ಚೆನ್ನಾಗಿರುತ್ತೆ, ಅವ್ನು ಬರಬೇಕಿತ್ತು ಅಂತ ಹೇಳಿ. ಬರಾರಿಸ್ಕೊಂಬಿಡು. ಬೇರೆ ಒಳ್ಳೇದಲ್ಲ ಕುಡಿಯ. ಹಾಗೆಯೇ ಇಲ್ಲಿ ರೀಲ್ಸ್ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು ವೆದರು. ಸಖತ್ತು ಖುಷಿಯಾಗ್ತಾಯಿತ್ತು ಆ ವಾತಾವರಣ ನೋಡೋದಕ್ಕೇ. ಆ ಥರ ವಾತಾವರಣ ಇಲ್ಲಿ ನಮ್ಮೂರಲ್ಲೆಲ್ಲೂ ಸಿಗೋಲ್ಲ, ಓನ್ಲಿ ಹಳ್ಳಿನಲ್ಲಿ ಮಾತ್ರ. ತುಂಬ ಚೆನ್ನಾಗಿತ್ತು.
ರೀಲ್ಸ್ ಮಾಡೋಕ್ಕೆ ಫೋಟೋಶೂಟಿಗೆ ತುಂಬಾ ಚೆನ್ನಾಗಿತ್ತು ಜಾಗ. ಹಾಗೆ ನನ್ನ ಮಗಳು ವೀಡಿಯೋಸ್ಗಳೆಲ್ಲ ಮಾಡ್ಕೊಂಡಿದ್ದಾಳೆ ಅವ್ರ ಅಪ್ಪನ ಜೊತೆ. ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋಸು ಅಷ್ಟೇ. ಹಂಗಿನ ಅರಮನೆ ಅಲ್ಲ. ಹಾಗೆಯೇ ಅಲ್ಲಿ ಯಾರೋ ಮೇಕೆನ ಕರ್ಕೊಂಬರ್ತಾಯಿದ್ರು ಮೇಯಿಸ್ಕೊಂಡು. ಆವಾಗ ಒಂದು ಫೋಟೋಗೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ಲು. ಅದು ತುಂಬಾ ತರಲೆ ಮಾಡ್ತಿತ್ತು, ಅವಳು ಎದುರುಕೊಳ್ತಾ ಇದ್ಲು ಮೇಕೆ ಇಟ್ಕೊಳ್ಳೋದಕ್ಕೆ. ಚೆನ್ನಾಗಿತ್ತು ಅದೂ. ಹಾಗೆ ನಮ್ಮ ಮನೆಯವ್ರು ಇಟ್ಕೊಂಡು ಈ ಥರ ಇಟ್ಕೊ ಅಂತ ಹೇಳ್ಕೊಡ್ತಾಯಿದ್ರು. ಆದರೆ ನನ್ನ ಮಗಳು ತುಂಬಾ ಹೆದರ್ಕೊಂಬಿಟ್ಟಿದ್ಲು. ತುಂಬ ಚೆನ್ನಾಗಿತ್ತು ಮೇಕೆ ಎಲ್ಲ. ಹಾಗೆಯೇ ನಾವು ಹೋದ್ಮೇಲೆ ನಮ್ಮ ನಾದಿನಿಯವರು ಕೂಡ ಬಂದರು. ಪಾಪ ಅವ್ರು ಬರ್ತಾ ಇರಲಿಲ್ಲ ಮುಂಚೆನೇ, ನಮ್ಮ ಜೊತೆನೇ ಹೇಳಿದರೆ ಪಾಪ ನಮ್ಮ ಜೊತೆಲೇ ಬರ್ತಾಯಿದ್ರು. ಕುಣಿಗಲ್ಲಿಗೆ ಬಂದು ಹೋಗ್ಬೋದಿತ್ತು, ಬಟ್ ನಾನೇ ಮಾಡಿದ್ದು ತಪ್ಪದು. ನಾನು ಒಂದು ತಿಂಗಳು ಮುಂಚೆನೇ ಹೇಳಿದ್ದೆ ಹೋಗೋಣ ಅಂಥೇಳಿ, ಬಟ್ ಅದಾಗಿರಲಿಲ್ಲ. ಅವ್ರನ್ನ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ, ನನಗೆ ಬೇಜಾರಾಗೋಯ್ತು. ಅದೆಲ್ಲ ಆದಮೇಲೆ ಊಟಕ್ಕೆಲ್ಲ ರೆಡಿ ಆಯಿತು. ಊಟ ಮಾಡ್ತಾಯಿದ್ದೀವಿ. ನಾನ್ ವೆಜ್ ಮಾಡಿದರು. ನಾನು ನಮ್ಮ ಚಿಕ್ಕವರು ಅಕ್ಕ ನಾನ್ ವೆಜ್ನ ತಿನ್ನಲಿಲ್ಲ, ಯಾಕೆಂದರೆ ಸಂಕಷ್ಟಹರ ಚತುರ್ಥಿ ಇತ್ತು ಅಂತ ಹೇಳಿ. ಹಾಗೆಯೇ ಇನ್ನೇನು ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವು. ನಮ್ಮ ಅತ್ತೆಯವರು ಮಗನಿಗೆ ಹೇಳಿ ಕಾಯಿ ಎಳ್ಳೀರು ಎಲ್ಲ ತುತ್ತಾ ಇದ್ದಾರೆ. ಹಾಗೆ ನಮ್ಮ ನಾದಿನಿಯವರು ಬಂದಿದ್ರಲ್ಲ, ಅವ್ರ ಜೊತೆ ಒಂದೆರಡು ಫೋಟೋಗಳನ್ನ ತೆಕ್ಕೊಳ್ಳೋಣ ಅಂತ ತೆಕ್ಕೊಳ್ತಾ ಇದ್ವಿ. ಅದಾದ ನಂತರ ನಮ್ಮ ಅಕ್ಕ ಅವರ ಸವಿತಾ ಅಂತ ಏನು ಹೇಳಿದೆ ನನ್ನ ಫ್ರೆಂಡು ಅಂತ, ಫಸ್ಟು ನಾವು ಗಾಡಿ ನಿಲ್ಲಿಸ್ಬಿಟ್ಟು ಅವ್ರ ಮನೆಗೆ ಹೋಗಿ ಅವ್ರು ಬಿಡಲೇ ಇಲ್ಲ ನಮಗೆ ತಿಂಡಿ ತಿನ್ನಿ ಅಂತ ಹೇಳಿ ಬಲವಂತ ಮಾಡಿದ್ರು. ಅದು ವೀಡಿಯೋ ನಾನು ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಅವ್ರ ಮನೆ ಮುಂದೆ ಬಂದರೆ ಸೀತಾಫಲ ಇತ್ತು, ತುಂಬಾ ಚೆನ್ನಾಗಿರುತ್ತಂತೆ ಹಣ್ಣು. ತುಂಬ ಬಿಟ್ಟಿತ್ತು ಗಿಡದಲ್ಲಿ, ಅದಕ್ಕೆ ಒಂದು 5-6 ಕಿತ್ಕೊಳ್ಳೋಣ ಅಂತ ಕಿತ್ಕೊಳ್ತಿದ್ದೆ. ಹಾಗೆಯೇ ಬದನೆಕಾಯಿ ಗಿಡ ಹಾಕಿದ್ರು, ಅದು ಆಮೇಲೆ ರೋಸು, ತುಂಬಾ ಗಿಡಗಳೆಲ್ಲ ಇತ್ತು ಅವ್ರ ಮನೆ ಮುಂದೆ, ಚೆನ್ನಾಗಿತ್ತು. ಅದಕ್ಕೆ ಅದೊಂದು ಸ್ವಲ್ಪ ಎಲ್ಲ ತೊಗೊಂಡಿದ್ದೀನಿ, ನೋಡಿ ಅಲ್ಲಿದೆ. ಅದಾದ ನಂತರ ಹಪ್ಳ ಕೂಡ ಮಾಡಿದ್ರಂತೆ ಅಮ್ಮ ಬಂದ ಅವ್ರ ಮನೆಯಲ್ಲಿ. ಅದಕ್ಕೆ ಹಪ್ಳ, ಹುಳ್ಳಿಕಾಳು ಹಪ್ಳ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಹಾಗೆ ಅದು ಅವ್ರ ಮನೆಯಿಂದ ನನಗೆ ಯಾವಾಗಲೂ ಹಪ್ಳ ಕೂಡ ಬರುತ್ತೆ. ಅವ್ರು ಮಾತ್ರ ನಮ್ಮ ಮನೆಗೆ ಬರ್ತಾನೇ ಇಲ್ಲ. ಊರಿಗೆ ಬರ್ತಾರೆ ಚುಂಚನಗಿರಿಗೆ, ಹಾಗೇ ಹೊರಟೋಗ್ಬಿಡ್ತಾರೆ. ನಾನು ಹೇಳಿದ್ದೀನಿ ನೆಕ್ಸ್ಟು ಟೈಮ್ ಬರುವಾಗ ನಿಜ ಖಂಡಿತ ಬನ್ನಿ ಅಂತ ಹೇಳಿದ್ದೀನಿ. ಅಲ್ಲಿ ಅವ್ರು ಹಿಂಗೆ ಮಲಿಕೊಳ್ಳೋದು, ಹಿಂಗೆ ಕಾಲೆತ್ತದೆ ಮಾಡೋದವ್ರು. ತೆಗ್ಯಮ್ಮ ಹೀರೆ ನೋಡು ನೋಡು, ನಾನು ಹೇಳಲಿಲ್ವಾ? ಇಲ್ಲಿಗೆ ಹೋಗೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. 3 ಜನನು ಅಕ್ಕ ತಮ್ಮದಿರೆಲ್ಲ ಸೇರಿಕೊಂಡು ನಮ್ಮ ಕಷ್ಟ ಸುಖಗಳನ್ನೆಲ್ಲ ಮಾತಾಡಿಕೊಂಡು, ಹೀಗೇ ಮಕ್ಕಳ ಬಗ್ಗೆ ಮಾತಾಡಿಕೊಂಡು ಚೆನ್ನಾಗಿತ್ತು ಒಂಥರ ಹೇಳೋದಕ್ಕೇ. ಊಟ ಎಲ್ಲ ಆಯಿತು, ಇನ್ನೇನು ಹೊರಡಬೇಕು ಅಂದ್ಕೊಂಡ್ವಿ. ತುಂಬಾ ಗಾಳಿ ಬೀಸ್ತಾಯಿತ್ತು, ಮಳೆ ಬರ್ತಾಯಿತ್ತು. ಹೊರಡೋ ಟೈಮಿಗೆ ಇನ್ನೇನು ಅನ್ಬೇಕಾದ್ರೆ ತುಂಬಾ ಜೋರು ಮಳೆ ಬಂದ್ಬಿಡ್ತು. ಹಾಗಾಗಿ ಅವತ್ತು ಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾವು ಅಲ್ಲಿಂದ ಹೊರಟು ಬಂದ್ವಿ.